ಹೆಲೋ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಡೈರೆಕ್ಟ್ ವಿಡಿಯೋಗೆ ಹೋಗೋಣ. ಯಾರನ್ನು ಬ್ರಿಟಿಷರು ಅಶಾಂತಿಯ ಜನಕ ಎಂದು ಕರೆದರು? ಸರಿಯಾದ ಉತ್ತರ ಬಂದು ಬಾಲಗಂಗಾಧರ ತಿಲಕರನ್ನು ಬ್ರಿಟಿಷರು ಭಾರತದ ಅಶಾಂತಿಯ ಜನಕ ಎಂದು ಕರೆದರು. ಮುಂದಿನ ಪ್ರಶ್ನೆಗೆ ಬರೋದಾದರೆ, ಶಾತವಾಹನರ ಸಾಮ್ರಾಜ್ಯದ ಸ್ಥಾಪಕ ಯಾರು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಶಾತವಾಹನರ ಸಾಮ್ರಾಜ್ಯದ ಸ್ಥಾಪಕ ಬಂದು ಸಿಮುಖ. ಮುಂದಿನ ಪ್ರಶ್ನೆಗೆ ಬಂದರೆ, ಯಾವ ಪ್ರಾಣಿಗೆ ಹೃದಯವು ಇರುವುದಿಲ್ಲ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಎಲ್ಲರೂ ಅಂದ್ಕೊಂಡಿರ್ತಾರೆ ಎಲ್ಲ ಪ್ರಾಣಿಗೂ ಹೃದಯ ಇರುತ್ತೆ, ಯಾಕೆ ಹೃದಯ ಇರಲ್ಲ ಅಂತ ಅಂದ್ಕೊಂಡಿರ್ತೀರ. ಆದರೆ ಒಂದೇ ಒಂದು ಜೀವಿ ಅಂದರೆ ಜಲ್ಲಿ ಮೀನಿಗೆ ಯಾವುದೇ ಥರ ಹೃದಯ ಇರುವುದಿಲ್ಲ. ಮುಂದಿನ ಪ್ರಶ್ನೆಗೆ ಬಂದರೆ, ಯಾವ ಜೀವಿಯು ಹುಟ್ಟಿದ ತಕ್ಷಣವೇ ತಾಯಿಯನ್ನು ಕೊಲ್ಲುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಹುಟ್ಟಿದ ತಕ್ಷಣ ತಾಯಿಯನ್ನೇ ಸಾಯಿಸುವ ಜೀವಿ ಬಂದು ಚೇಳುಗಳು. ಹಾಗೆ ಮುಂದಿನ ಪ್ರಶ್ನೆಗೆ ಬಂದರೆ, ಪ್ರಪಂಚದಲ್ಲಿ ಅತಿ ಹೆಚ್ಚು ಮೀನು ಉತ್ಪಾದನೆ ಮಾಡುವ ದೇಶ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಚೀನಾ ದೇಶ ಪ್ರಪಂಚದಲ್ಲಿ ಅತಿ ಹೆಚ್ಚು ಮೀನುಗಳನ್ನು ಉತ್ಪಾದನೆ ಮಾಡುತ್ತದೆ. ಹಾಗೆ ಮುಂದಿನ ಪ್ರಶ್ನೆಗೆ ಬಂದರೆ, ಯಾವ ದೇಶದ ಜನರು ಅತಿ ಹೆಚ್ಚು ನಾಸ್ತಿಕರು? ನಾಸ್ತಿಕರು ಅಂದರೆ ದೇವರನ್ನು ನಂಬದೇ ಇರುವವರು. ಸೊ ಯಾವ ದೇಶದ ಜನರು ಅಂದರೆ ಜಪಾನ್ ದೇಶದವರು ಅತಿ ಹೆಚ್ಚು ನಾಸ್ತಿಕರು. ನೆಕ್ಸ್ಟ್ ಕ್ವಶನ್, ಯಾವ ಬಣ್ಣದ ಬಟ್ಟೆಗಳನ್ನು ಧರಿಸುವ ವ್ಯಕ್ತಿಗಳು ಹೆಚ್ಚು ಸೆಕೆಯನ್ನು ಅನುಭವಿಸುತ್ತಾರೆ? ಈ ಪ್ರಶ್ನೆಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅನ್ಕೋತೀನಿ. ಕಪ್ಪು ಬಣ್ಣ ಯಾವಾಗಲೂ ಹೆಚ್ಚು ಬಿಸಿಲನ್ನು, ಸೂರ್ಯನ ಶಾಖವನ್ನು ಇರುತ್ತೆ. ಸೊ ಸರಿಯಾದ ಉತ್ತರ ಬಂದು ಕಪ್ಪು. ನೆಕ್ಸ್ಟ್ ಕ್ವಶನ್ಗೆ ಬರೋದಾದರೆ, ಸೊಳ್ಳೆ ಕಡಿತದಿಂದ ಈ ರೋಗ ಬರುತ್ತದೆ? ಸೊಳ್ಳೆ ಕಡಿತದಿಂದ ಬರುವ ರೋಗ ಯಾವುದಪ್ಪ ಅಂದರೆ ಡೆಂಗ್ಯೂ. ಹಾಗೆ ಮುಂದಿನ ಪ್ರಶ್ನೆ, ಯಾರನ್ನು ಎರಡನೇ ಬುದ್ಧ ಎಂದು ಕರೆಯಲಾಗುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಅಶೋಕನನ್ನು ಎರಡನೇ ಬುದ್ಧ ಎಂದು ಕರೆಯುತ್ತಾರೆ. ಹಾಗೆ ಮುಂದಿನ ಪ್ರಶ್ನೆಗೆ ಬಂದರೆ, ಸಂವಿಧಾನದಲ್ಲಿ ಎಷ್ಟು ಬಗೆಯ ತುರ್ತು ಪರಿಸ್ಥಿತಿ ಇದೆ? ಎಲ್ಲರಿಗೂ ಗೊತ್ತಿರುತ್ತೆ, ಸಂವಿಧಾನದಲ್ಲಿ 3 ಬಗೆಯ ತುರ್ತು ಪರಿಸ್ಥಿತಿ ಇದೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ ಹಾಗೂ ಹಣಕಾಸಿನ ತುರ್ತು ಪರಿಸ್ಥಿತಿ. ನೆಕ್ಸ್ಟ್ ಕ್ವಶನ್, ಭೂಮಿಯಲ್ಲಿ ಅತ್ಯಂತ ಕಿರಿದಾದ ಖಂಡ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಸ್ಟ್ರೇಲಿಯಾ ಖಂಡ ಅತ್ಯಂತ ಕಿರಿದಾದ ಖಂಡ. ಹಾಗೆ ಮುಂದಿನ ಪ್ರಶ್ನೆಗೆ ಬಂದರೆ, ಅತಿ ಹೆಚ್ಚು ಬಡತನವನ್ನು ಹೊಂದಿರುವ ದೇಶ ಯಾವುದು? ಸರಿಯಾದ ಉತ್ತರ ಬಂದು ಅತಿ ಹೆಚ್ಚು ಬಡತನವನ್ನು ಹೊಂದಿರುವ ದೇಶ ಐತಿ ದೇಶ. ಐತಿ ಅನ್ನೋ ಒಂದು ದೇಶ ಇದೆ, ಇದು ಅತಿ ಹೆಚ್ಚು ಬಡತನದಿಂದ ಕೂಡಿದೆ. ಮುಂದಿನ ಪ್ರಶ್ನೆಗೆ ಬರೋದಾದರೆ, ಮಹಿಳೆಯರು ಯಾವ ಸಮಯದಲ್ಲಿ ಹೆಚ್ಚು ಲೈಂಗಿಕ ಆಕರ್ಷಣೆಗೆ ಒಳಗಾಗುತ್ತಾರೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಮಹಿಳೆಯರು ಋತುಚಕ್ರದ ನಂತರ ಅಂದರೆ ಪೀರಿಯಡ್ಸ್ನ ಸಮಯದ ನಂತರ ಅತಿ ಹೆಚ್ಚು ಲೈಂಗಿಕ ಆಕರ್ಷಣೆಗೆ ಒಳಗಾಗುತ್ತಾರೆ. ಕಾರಣ ಅವರ ದೇಹದಿಂದ ರೋಗ ನಿರೋಧಕ ಶಕ್ತಿ ಎಲ್ಲ ಹೊರಗಡೆ ಬಂದಿರುತ್ತದೆ. ಇದರಿಂದಾಗಿ ಅವರು ಹೆಚ್ಚು ಲೈಂಗಿಕ ಆಸಕ್ತಿಯನ್ನು ಹೊಂದುತ್ತಾರೆ. ಮುಂದಿನ ಪ್ರಶ್ನೆಗೆ ಬರೋದಾದರೆ, ಕಥಕಳಿ ನೃತ್ಯ ಇದು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಕೇರಳ ರಾಜ್ಯಕ್ಕೆ ಸಂಬಂಧಿಸಿದೆ. ಹಾಗೆ ಮುಂದಿನ ಪ್ರಶ್ನೆಗೆ ಬರೋದಾದರೆ, ದೈಹಿಕ ಸಂಪರ್ಕ ಮಾಡುವಾಗ ಪುರುಷರು ತಮ್ಮ ಸಂಗಾತಿಯ ಬಳಿ ಇದನ್ನು ಗಮನಿಸುತ್ತಾರೆ.
ಈ ಪ್ರಶ್ನೆಗೆ ಆಲ್ಮೋಸ್ಟ್ ಅಲ್ಲೆಲ್ಲ ಪುರುಷರು ಕೂಡ ಸರಿಯಾಗಿ ಆನ್ಸರ್ ಮಾಡಿರ್ತಾರೆ. ಯಾಕಂದರೆ ಪುರುಷರು ಲೈಂಗಿಕ ಸಮಯದಲ್ಲಿ ಅತಿ ಹೆಚ್ಚು ಗಮನಿಸೋದು ಮಹಿಳೆಯರ ಯೋನಿಯನ್ನು. ಯಾಕಂದರೆ ಆ ಯೋನಿಯನ್ನು ಸಡಿಲವಾಗಿದ್ದರೆ ಮಹಿಳೆಯರು ಇದಕ್ಕಿಂತ ಮುಂಚೆ ಸಂಪರ್ಕ ಹೊಂದಿದ್ದಾರೆ ಅಂತ, ಅದು ಅತಿ ಹೆಚ್ಚು ಗಟ್ಟಿಯಾಗಿದ್ದರೆ ಇದಕ್ಕಿಂತ ಮುಂಚೆ ಅವರು ಸಂಪರ್ಕ ಹೊಂದಿಲ್ಲ ಅಂತ. ಹಾಗಾಗಿ ಪುರುಷರು ಅತಿ ಹೆಚ್ಚು ಯೋನಿಯನ್ನು ಗಮನಿಸ್ತಾರೆ. ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದನೆ ಮಾಡುವ ರಾಜ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಬಂದು ಕರ್ನಾಟಕ. ಕರ್ನಾಟಕದ ರಾಯಚೂರಿನ ಹಟ್ಟಿ ಚಿನ್ನದ ಗಣಿಯು ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದಿಸುತ್ತದೆ. ಮುಂದಿನ ಪ್ರಶ್ನೆಗೆ ಬಂದರೆ, ಅತಿ ಹೆಚ್ಚು ಹಿಂದೂ ಧರ್ಮದ ಜನರನ್ನು ಹೊಂದಿರುವ ರಾಷ್ಟ್ರ ಯಾವುದು? ಈ ಪ್ರಶ್ನೆಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ರಾಂಗ್ ಆನ್ಸರ್ ಮಾಡಿರ್ತಾರೆ. ಯಾಕಂದರೆ ಅತಿ ಹೆಚ್ಚು ಹಿಂದೂ ಜನರು ಇರೋದು ಭಾರತದಲ್ಲಿ ಅಂತ ಅಂದ್ಕೊಂಡಿರ್ತಾರೆ. ಈ ಪ್ರಶ್ನೆಗೆ ತಪ್ಪು, ಭಾರತ ಅಂತ ಕೊಟ್ಟರೆ. ಸರಿಯಾದ ಉತ್ತರ ಬಂದು ನೇಪಾಳ. ನೇಪಾಳದಲ್ಲಿ ಅತಿ ಹೆಚ್ಚು ಹಿಂದೂ ಜನರು ಇರೋದು. ಇಷ್ಟೊತ್ತು ವೀಡಿಯೋ ನೋಡಿದ ಎಲ್ರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಗುಡ್ ಡೇ.